ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳು. ಬಹಳಷ್ಟು ಮಾತಾಡಬೇಕಂತ ಬಂದಿದ್ದೆ, ಯಾಕಂದ್ರೆ ದೇಶ ನಮ್ಮದು, ಭಾರತ ದೇಶದ ಪ್ರಜೆಗಳು ನಾವು. ಭಾರತ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮರು ಅಂತೇಳಿ ಹೆಸರು ಯಾರು ಕೊಟ್ಟರು? ಮಹಾತ್ಮ ಗಾಂಧೀಜಿಯವರಿಗೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮರು ಅಂದ್ರು. ಮಹಾತ್ಮರು ಅಂತ ಯಾರಿಗೆ ಅಂತಾರ? ನಾವು ಅಂತೀವಿ, ನಮ್ಮ ಸ್ವಾಮಿಗಳಿಗೆ ಅಂತೀವಿ ಮಹಾತ್ಮರು, ಮಹಾಪುರುಷರು, ಯುಗ ಪುರುಷರು, ಪರಮದಾಸೋಯಿ ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮ ಅನಿಸಿಕೊಂಡಿರುವಂತ ಮಹಾತ್ಮ ಗಾಂಧೀಜಿಯವರಿಗೆ ಯಾಕೆ ಮಹಾತ್ಮ ಅಂದ್ರು? ಅವರು ಎಲ್ಲ ಸರ್ವಸ್ವವನ್ನ ತ್ಯಾಗ ಮಾಡಿ, ಹೆಂಡತಿ, ಮಕ್ಕಳು, ಮನಿ ಎಲ್ಲವನ್ನ ಬಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಡು ಬಟ್ಟೆಯನ್ನು ಧರಿಸಿ ಈ ದೇಶದ ಸ್ವಾತಂತ್ರ್ಯವನ್ನ ಅಹಿಂಸೆ, ತ್ಯಾಗ ಮತ್ತು ಬಲಿದಾನದಿಂದ ತಂದುಕೊಟ್ಟಂತ ಪುಣ್ಯಾತ್ಮ ಅದು ನಮ್ಮ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರು ಅನ್ನೋ ಮಾತನ್ನು ನಾವು ಹೆಮ್ಮೆಯಿಂದ ಒಪ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಎಷ್ಟು ಆರಾಧಿಸಿದ್ರೆ, ಎಷ್ಟು ಅವ್ರನ್ನ ಪೂಜೆ ಮಾಡಿದ್ರು ಕೂಡ ಕಡಿಮೆ ಭಾರತೀಯರು. ಈಗ 76, 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಬರುತ್ತೆ, ಈಗ ಮಾಡಿದ್ವಿ ಮೊನ್ನೆ ತಾನೇ 77ನೇದಲ್ಲ, 77ನೇ ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಬಾಪೂಜಿಯವರ 155ನೇ ಜನ್ಮದಿನದ ಆಚರಣೆ. ಬ್ರಿಟಿಷರು ಈ ದೇಶವನ್ನು ತೊಲಗಬೇಕಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಒಬ್ಬ ಒಳ್ಳೆಯ ವಿದ್ವಾಂಸ ವಿದೇಶದಲ್ಲಿ ಅಭ್ಯಾಸ ಮಾಡ್ತಿದ್ರು ಇವರು. ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಅನೇಕ ಜನ, ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ದೊಡ್ಡ ಶ್ರೀಮಂತರ ಮಕ್ಕಳವರು ವಿದೇಶದಲ್ಲಿ ಓದ್ತಾ ಇದ್ರು. ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯಿತು, ಒಂದು ಸಂಘಟನೆ ಪ್ರಾರಂಭ ಆಯಿತು. ಇವತ್ತು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಇತಿಹಾಸ ಪುಟಗಳು ನಮ್ಮ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಯುವಕರಂತರೂ ಈಗ ಏನು ಗೊತ್ತೇ ಇಲ್ಲ. ಸ್ವಾತಂತ್ರ್ಯ ಎಲ್ಲೈತು ಅಂದ್ರೆ ಐತಲ್ಲ ನಮ್ಮ ಮನ್ಯಾಗ ಅಂತಾರ ಅವರು. ಸ್ವಾತಂತ್ರ್ಯ ಎಲ್ಲ ಐತಿ ಮನ್ಯಾಗ ಐತಿ, ಮನ್ಯಾಗ ಐತನಪ್ಪ ನಿಮಗ. 1885ರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದ ನಂತರ ಕಾಂಗ್ರೆಸ್ ಅನ್ನುವ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಅನ್ನೋದೊಂದು ಸಂಘಟನೆಯನ್ನು, ಅದರ ನೇತೃತ್ವವನ್ನ ನಮ್ಮ ಇಂಗ್ಲೆಂಡದ ಏನದು ಹೂಮ್ ಅಂತ ಅವರು ಬ್ರಿಟಿಷರೇ, ಲಂಡನ್ದವರು, ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು. ಒಂದು ಸಂಘಟನೆ ಆಯ್ತು. ಹೆಂಗಿದೆ ಬ್ರಿಟಿಷರನ್ನ ಈ ದೇಶದಿಂದ ತೊಲಗಿಸಬೇಕು, ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು ನಾವು ಭಾರತೀಯರಂತೇಳಿ. ಆ ಸಂದರ್ಭದಲ್ಲಿ ಅನೇಕ ಜನನ್ನ ಮಹಾತ್ಮ ಗಾಂಧೀಜಿಯರಾಗಿ ಜವಾಹರ್ಲಾಲ್ ನೆಹರು ಅವರನ್ನ, ಇವತ್ತು ಎಲ್ಲ ಅನೇಕ ಹೋರಾಟಗಾರರಿದ್ದಾರೆ. ಅದರಲ್ಲಿ ಒಂದು ಶಾಂತಿವಾದ ಹೋರಾಟ, ಒಂದು ಕ್ರಾಂತಿ ಹೋರಾಟ ಇತ್ತು. ಮಾಡಿದ್ರು 1885ರಲ್ಲಿ ಒಂದು ಸಂಘಟನೆ, ಕಾಂಗ್ರೆಸ್ ಪಕ್ಷ ಅಂತ ಇವಾಗ ಏನು ನಾವು ಹೇಳ್ತೀವಲ್ಲ, ಇದು ಕೇವಲ ಸ್ವಾತಂತ್ರ್ಯದ ಚಳವಳಿಗಾಗಿ ಕಟ್ಟಿರುವಂತಹ ಒಂದು ಸಂಘಟನೆ. ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇತ್ತು ಅನ್ನೋದನ್ನ ಇವತ್ತು ನಾನು ಜನರಿಗೆ, ಯುವ ಪೀಳಿಗೆಗೆ ನೆನಪಿಸ್ಕೊಡಕ್ಕೆ ಬಯಸ್ತೀನಿ. ಯಾಕಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದೇ ಬೇರೆ, ಎಲ್ಲ ಮಾತಾಡೋದೇ ಬೇರೆ. ಈಗ ಕಾಂಗ್ರೆಸ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಾರೆ, ಸುಭಾಷ್ ಚಂದ್ರ ಬಗ್ಗೆ ಮಾತಾಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತಾಡ್ತಾರೆ, ಏನೇನೋ ಮಾತಾಡೋದು ಬಾಯಿಗೆ ಬಂದಂಗೆ. ಇತ್ತೀಚೆಗೆ ಹುಟ್ಟಿಕೊಂಡವಲ್ಲ ಇವು ಎತ್ತದಿಗೆ.
ಇದ ನಾಯಿ ಕೊಡಿ ತಿಪ್ಪೆ ಬೆಳಿತಾವಲ್ಲ ಹಂಗೆ ಉಟ್ಕೊಂಡಿದ್ವಿ ಇವು ಇತ್ತೀಚೆಗೆ 95 ಮ್ಯಾಗ 94 95ರಾಗ ಹುಟ್ಕೊಂಡಿದ್ವಿ ಇವೆಲ್ಲ ಪಕ್ಷ. ಇದೇನು ಭಾರತೀಯ ಜನತಾ ಪಕ್ಷ ಐತಲ್ಲ, ಇದು ಬ್ರಿಟಿಷರ ಜನತಾ ಪಕ್ಷ ಅಂತ ಹೇಳ್ತೀನಿ ನಾನು. ಅದಕ್ಕೆ ಇದು ಭಾರತೀಯ ಜನತಾ ಅಲ್ಲ, ಅದು ಬ್ರಿಟಿಷರ ಜನತಾ ಪಕ್ಷ. ಇವೇನು ಉಟ್ಕೊಂಡಾವಲ್ಲ ಕಾಂಗ್ರೆಸ್ ಅವ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ, ದೇಶದ ಇತಿಹಾಸನೇ ಗೊತ್ತಿಲ್ಲ ಅವ್ರಿಗೆ. ಹೋಗಿ ಅವ್ರ ಮನೆಯಾಗ ಕೇಳ್ರಿ, ಹೋಗಿ ಎಷ್ಟು ಮಂದಿ ನಿಮ್ಮ ಸ್ವಾತಂತ್ರ್ಯಕ್ಕೆ ನಿಮ್ಮ ಮನೆಯಾಗ ಸತ್ತಾರಪ್ಪ ಅಂತೇಳಿ. ಯಾರದಾರ ದೊಡ್ಡ ದೊಡ್ಡ ನಾಯಕರು ಅದಾರಲ್ಲ, ಈಗ ಸಬ್ಕೆ ಬರಬಾರ್ದು ಅದಲ್ಲ ಹೇಳ್ತಾನಲ್ಲ. ಏನೈತಿ ಒಂದು ನಾಯಿ ಮನೆಯಲ್ಲಿ ಸತ್ತಿದ್ದನ್ನು ಕೇಳ್ರಿ ಅವ್ರ ಮನೆ. ಕಾಂಗ್ರೆಸ್ ಅವ್ರ ಮನೆಗೆ ಎಷ್ಟು ಸತ್ರು, ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಎಷ್ಟು ಜನ. ಭಗತ್ ಸಿಂಗ್ ಇವತ್ತು ಎಷ್ಟು ವಯಸ್ಸಿನ ತೀರ್ಕೊಂಡ್ರು. ಅಸ್ಫಾಕುಲ್ಲಾ ಖಾನ್ ಎಷ್ಟು ವಯಸ್ಸಿನ ತೀರ್ಕೊಂಡ್ರು. ಸಣ್ಣ ವಯಸ್ಸು 27 22 ವರ್ಷಕ್ಕೆ ನೇರ ಗಂಬ ಏರಿಸಿದ್ರು. ಅವರು ಹಂಚಲಿಲ್ಲ. ನಮಗೆ ಗಲ್ಲಿಗೆ ಹಾಕ್ರಿ, ನಾವು ಭಾರತ್ ಮಾತಾಕಿ ಅನ್ನೋದನ್ನು ಬಿಡೋದಿಲ್ಲ ಅಂತಂದ್ರು ಅವರು. ಇವ್ರು ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಚಳವಳಿ ಇರಲಿಲ್ಲ, ಈ ದೇಶದ ಇತಿಹಾಸ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀವಿ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಮಹಾತ್ಮ ಗಾಂಧೀಜಿ ಅವರ ಜಯಂತಿಯನ್ನ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ 1924ರಲ್ಲಿ ಇದೇ ನಮ್ಮ ವಿಭಾಗ, ಏನು ಬೆಳಗಾವಿ ವಿಭಾಗದವರು ನಾವು ಎಲ್ಲ, ಬಾಂಬೆ ಕರ್ನಾಟಕ ಬೆಳಗಾವಿ ವಿಭಾಗದಲ್ಲಿ 1924ರಲ್ಲಿ ಒಂದು ಮಹಾ ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದು ಎದಕ್ಕೆ? ಸಂಘ ಪಕ್ಷ ಕಟ್ಟೋದಕ್ಕಲ್ಲ, ರಾಜಕೀಯ ಮಾಡೋಕ್ಕಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಾಗ ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ರಾಷ್ಟ್ರ ಪಿತಾಮಹ, ನಮ್ಮೆಲ್ಲರ ನೆಚ್ಚಿನ ಪಿತಾಮಹ ಬಾಪೂಜಿ ಅವರು ಆ 1994ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಇವತ್ತು 5 ದಿನಗಳ ಕಾಲ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತು. 1924 2024 ಎಷ್ಟು ವರ್ಷ ಆತಪ್ಪ? 100 ವರ್ಷ. ಅದನ್ನ ಹೇಳಕ್ ನೆನಪಿಲ್ಲ ನೋಡಿ, ಪಟ್ನ ಹೇಳಕ್ 100 ವರ್ಷ ಆಯ್ತು ಇವತ್ತಿಗೆ. ಆ ಇತಿಹಾಸದ ಚಳವಳಿ ನಡೆಯುದು, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ, ಅದನ್ನು ಹೇಳ್ಬಿಡ್ತೀನಿ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಾರ. ನಮ್ಮ ದೇಶದಲ್ಲಿ ಮಲ ಎತ್ತುವ ಪದ್ಧತಿ, ಕೆಳಗಿನ ಜನನ ಪೌರ ಕಾರ್ಮಿಕರು ಅದಾರ ಇವತ್ತಿಗೂ ನಮ್ಮ ದೇಶದಲ್ಲಿ. ಕೆಳವರ್ಗದ ಜನರು, ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹೊಂದಂತವ್ರು. ಅವತ್ತು ಮಹಾತ್ಮ ಗಾಂಧೀಜಿಯವರ ಅಧಿವೇಶನ ನಡೆದಾಗ 5 ದಿವಸಗಳ ಕಾಲ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ ಈ ಚಳವಳಿಗಾಗಿ. ಆ ಮಲ ಎತ್ತು ಪದ್ಧತಿ ಐತಲ್ಲ, ಅವಾಗ ಮಹಾತ್ಮ ಗಾಂಧೀಜಿಯವರು ಪ್ರಶ್ನೆ ಮಾಡ್ತಾರೆ ಒಂದು ದಿವಸ ಅಧ್ಯಕ್ಷತೆ ಭಾಷಣ ಮಾತಾಡತ್ತೆ. ಏನಂತ? ಮಲ ಎತ್ತು ಪದ್ಧತಿಯನ್ನ ನೀವು ಯಾಕೆ ಕೇವಲ ತಳವರ್ಗದ ಜನರಿಂದ ಮಾಡಿಸ್ತೀರಿ, ಇದನ್ನು ತಕ್ಷಣ ನಿಲ್ಲಿಸಬೇಕು ನಮ್ಮ ದೇಶದಲ್ಲಿ ಅಂತೇಳಿ ಇವತ್ತು ಕರೆಯನ್ನು ಕೊಟ್ಟಂತವರು ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು. ಅವತ್ತೇ ಆ ಅಧಿವೇಶನದಲ್ಲಿ ತೀರ್ಮಾನ ಆಗುತ್ತೆ, ಆ ಮಲ ಎತ್ತು ಪದ್ಧತಿಯನ್ನ ಬಂದ್ ಮಾಡಿ, ಏನು ಕೆಳವರ್ಗದ ಜನರು ಎತ್ತಬಾರದು ಅನ್ನೋದನ್ನು ನಿಲ್ಲಿಸಿ ಆ ಅಧಿವೇಶನದಲ್ಲಿ ಮೇಲ್ವರ್ಗದ ಜನರು, ಅದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸಂಘಟನೆಯ ಕಾರ್ಯಕರ್ತರು, ಅದು ಮೇಲ್ವರ್ಗದ ಜನ, ಬ್ರಾಹ್ಮಣರಿರ್ಬೋದು. ಆಗಿನ ಕಾಲದಲ್ಲಿ ಮೇಲ್ವರ್ಗದ ಜನರು ಯಾರ್ಯಾರು ಇದ್ರು ಅವರು ಆ ಮಲವನ್ನು ಎತ್ತೋದರ ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವರು ಬಾಪೂಜಿ ಮಹಾತ್ಮ ಗಾಂಧೀಜಿಯವರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಪೂರ ಹೆಸರು, ಮಹಾತ್ಮ ಗಾಂಧೀಜಿಯವರ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇಲ್ಲಿ ಭಾಳ ಮಂದಿ ಗೊತ್ತೇ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಗೊತ್ತೇನಪ್ಪ? ಇಲ್ಲಿ ನಿಂತಾರ ಫೋನ್ ಬಿಡೋನಿಟ್ಟು, ಫೋನ್ ಆಮೇಲೆ ಮಾಡಾಕಂತಿ, ಮನೆಗೆ ಬರ್ತೀನಿ ಅಂತ ಹೇಳಕಂತಿ. ಗೊತ್ತೇ ಇಲ್ಲ, ಇದು ನಡೆದಿದ್ದ ಇತಿಹಾಸ. ಅದಕ್ಕೆ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು 1924ರಲ್ಲಿ ನಡೆದಂತಹ ಅಧಿವೇಶನದ ಒಂದು ನೆನಪಿಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಹಾತ್ಮ ಗಾಂಧೀಜಿಯವರ ವಿಶೇಷವಾದ ಜಯಂತಿಯನ್ನ ಒಂದು ಸ್ವಚ್ಛತಾ ಆಂದೋಲನದ ಮುಖಾಂತರ ಇವತ್ತು ಇಡೀ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೂಡ
ಈ ಒಂದು ಸ್ವಚ್ಛತಾ ಆಂದೋಲನವನ್ನ ಪ್ರಾರಂಭ ಮಾಡಿದಂತ ಮಲಯತ್ವ ಪದ್ಧತಿಯನ್ನು ಬದಲಾಯಿಸಿದಂತ ಈ ದೇಶಕ್ಕೆ ಕೊಟ್ಟಂತ ಸಂದೇಶ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನವನ್ನ 100 ವರ್ಷಗಳ ಆ ಇತಿಹಾಸವನ್ನು ನೆನೆಯೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಯೋಜನೆ ಮಾಡಿದೆ. ನಮ್ಮ ಗದ್ದನಕೇರಿ ಸಾಹೇಬರು ಹೇಳಿದರು, SRK ಫೌಂಡೇಶನ್ ಇಂದ ನಾವು ಗಾಂಧಿ ಜಯಂತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟರು, 100 ವರ್ಷದ ಇತಿಹಾಸವನ್ನು ನೆನೆಯೋಣ. ಮಹಾತ್ಮ ಗಾಂಧೀಜಿಯವರನ್ನು ಸುಮ್ಮನೆ ನೆನೆದ್ರಲ್ಲ. ಈಗ ಸ್ವಚ್ಛ ಭಾರತ ಆಂದೋಲನ ಅಂತ ಈಗ ಕಸ ಹಿಡ್ಕೊಂಡು ಎರಡು ಕಡೆ ಹಿಂಗೆ ಮೋದಿ ಹಿಂಗೆ ಹಿಡಿದ್ಬಿಟ್ರೆ ಮುಗಿತಾನ? ಸ್ವಚ್ಛ ಮಾಡಿದ ದೇಶ ಮಹಾತ್ಮ ಗಾಂಧೀಜಿಯವರ ಈ 100 ವರ್ಷದಿಂದ ಚಲೋ ಮಾಡ್ರ. 100 ವರ್ಷದಿಂದ ಸ್ವಚ್ಛ ಭಾರತ ಚಲೋ ಮಾಡ್ಯಾರ. ಈಗ ಬಂದ ನೀವ ಸ್ವಚ್ಛ ಭಾರತ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಎಲ್ಲ ಮಾರಿಬಿಟ್ಟಾರ. ನಮ್ಮನ್ನೊಂದ ಮಾರೋದು ಬಾಕಿ ಐತಿ. ಸದ್ ನಿಮ್ಮನ್ನ ಮಾರೋದಂತ ಬಾಕಿ ಐತಿ. ನಿಮ್ಗೇನು ಗೊತ್ತೇ ಇಲ್ಲ. ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಭಾಳ ಮಾತಾಡೋದು ಬೇಡ ಈಗ ಇತಿಹಾಸ. ಯಾಕಂದ್ರೆ ಈ ಕಾರ್ಯಕ್ರಮ ಎದಕ್ಕೆ ಮಾಡಿದ್ವಿ ಏನು ಮಾಡಿದ್ವಿ ಅಂತ ಹೇಳಿದ್ದೀನಿ ನಾನು. ಇವರು ಗೋಡ್ಸೆ ಯಾರಪ್ಪ? ನಾಥೋರಾಮ್ ಗೋಡ್ಸೆ. ಯಾರು ಗೊತ್ತಲ್ರಪ್ಪ ಯುವಕರ? ನಾಥೋರಾಮ್ ಗೋಡ್ಸೆ ಹೇಳ್ರು ಯಾರು? ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಾವ. ಗುಂಡು ಹಾಕಿದ. ಅದಕ್ಕೆ ಗದ್ದನಕೇರಿ ಅವರು ಹೇಳಿದ್ರು, ನಮ್ಮ ಪ್ರಾಚಾರ್ಯ ಹೇಳಿದ್ರಲ್ಲ, ನಮ್ಮ ಅಲ್ಲಮ್ಮ ಪ್ರಭು ಅವರು ಒಂದು ಮಾತನ್ನು ಹೇಳ್ತಾರೆ. ಮುಂಚೆ ನಮ್ಮ ಮಾನ್ಸ್ವಾಮಿಗಳು ಗುರುಮಾನ್ ಸ್ವಾಮಿಗಳು ಭಾಷಣ ಮಾಡ್ಯಾರ. ಇದಕ್ಕೆಲ್ಲ ಏನ್ ಹೇಳಿದ್ರು ಅಂದ್ರ, ಬ್ರಿಟಿಷರು ಹೇಳ್ತಾರ ಮೌಂಟ್ ಬ್ಯಾಟನ್ ಅಂದಿನ ಗೌರವರು 18 ವರ್ಷ ಈ ದೇಶದ ಹೋರಾಟ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರು ನುಗ್ಗಿದ ಮೇಲೆ ಅವ್ರಿಗೆ ಒಂದು ಲಾಠಿ ಯಂತ್ರ, ಒಂದು ಬಂದೂಕಿಂತ ಒಂದು ಏಟು ಹೊಡ್ಲಿಲ್ಲ ಅವರಿಗೆ ಬ್ರಿಟಿಷರು. ಮಹಾತ್ಮ ಗಾಂಧೀಜಿಯವರಿಗೆ ಯಾವತ್ತೂ ಮಂದಿ ಅವ್ರನ್ನ ಹೊರಿಸ್ಕೊಡ್ಲಿಲ್ಲ ಬ್ರಿಟಿಷರು. ಅಷ್ಟು ಅಂಜಿಕಿತ್ತು. ಮಹಾತ್ಮ ಅಂತ ಇತ್ತಂತಿದ್ರು ಅವರು. ಬರೀ ಎಷ್ಟು ಬಟ್ಟೆ ಇತ್ತು ಮಹಾತ್ಮ ಗಾಂಧೀಜಿಯವ್ರ ಮೈ ಮೇಲೆ ಬಟ್ಟೆ ನೋಡ್ರಪ್ಪ, ನೋಡ್ರಿಲ್ಲ? ಆ ಬಟ್ಟೆ ಹಾಕಿದ್ರು, ಎಲ್ಲ ತ್ಯಾಗ ಮಾಡಿದ್ರು. ಅವರು ಎಲ್ಲ ಮಾಡ್ಯಾರ. ಮಾಡಿ ಎಲ್ಲ ಅಪ್ಪಗೆ ಒಪ್ಪಿಕೊಂಡು ಆ ಪುಸ್ತಕ ನೀತಿಟ್ಟಿನಿ ಓದಾಕತ್ತಿದ್ದೆ ನಾನು. ಆ ಪುಸ್ತಕ ಓದಾಕತ್ತಿದ್ದೆ ನಾನು. ಎಲ್ಲ ಮಾಡಿ ತಪ್ಪಾಗೈತೆ ಅಂತ ಒಪ್ಕೊಂಡು ಶರಣಾಗತಿ ಆಗ್ಬಿಡ್ತಾರೆ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬ್ರಿಟಿಷರು ಎಷ್ಟು ಗೌರವಿಸ್ತಿದ್ರು ಅಂದ್ರೆ ಅವ್ರಿಗೆ, ಅದೇ ಹೇಳಿದ್ರೆ ಅನೇಕ ವಿಚಾರಗಳನ್ನು ಹೇಳ್ಯಾರ. ನಮ್ಮ ಮತ್ತೆ ಇತಿಹಾಸಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರ, 18 ವರ್ಷ ಮಹಾತ್ಮ ಗಾಂಧೀಜಿಯವರಿಗೆ ಮೈ ಮೇಲೆ ಒಂದು ಭಾರ ಬರಲಾರ್ದಂಗೆ ನೋಡ್ಕೊಂಡಿದ್ವಿ. 18 ತಿಂಗಳದೊಳಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿಯವ್ರನ್ನ 18 ತಿಂಗಳಲ್ಲಿ ನೀವು ಭಾರತೀಯರ ಕೊಂದ್ರಲ್ಲ, ನೀವು ಮನುಷ್ಯರ ಅಂತೇಳಿ ಮೌಂಟ್ ಬ್ಯಾಟನ್ ಹೇಳ್ತಾರೆ ಭಾರತೀಯರಿಗೆ. ಅದು ಯಾರು? ಭಾರತೀಯರ ಕೊಂದ್ನಲ್ಲವ. ಯಾರವ? ನಾಥೋರಾಮ್ ಗೋಡ್ಸೆ. ಈಗೀಗ ಕಳ್ಳನ ಮಕ್ಕಳು ಇವ್ರು ದೇವ್ರ ಗುಡಿ ಕಟ್ಸ್ಯಾರ. ಒಂದು ಅವ್ರು ಮನದೇವರು, ಬಿಜೆಪಿ ಅವರು ಮನದೇವರು. ಈಗ ಅವ ಇನ್ನೊಬ್ಬ ಬೂಟ್ ಹಾಕಿದ್ದವ, ಬ್ರಿಟಿಷರು ಬೂಟು, ಜೈಲ್ನಾಗಿದ್ದಾಗ. ಯಾರು? ಮಿಸ್ಟರ್ ಸಾವರ್ಕರ್. ಅವನು ಜಯಂತಿ ಮಾಡ್ತಾರೆ, ಅವ್ನು ಸರ್ಕಲ್ ಕಟ್ಟಿಸ್ತಾರೆ. ಇವರು ನಾಚಿಕೆ ಮಾನ ಮರ್ಯಾದೆ ಐತೆ ಆಯಿ ಭಾರತೀಯ ಜನತಾ ಪಕ್ಷದವ್ರಿಗೆ. ಒಬ್ಬ ಗೋಡ್ಸೆನ ದೇವ್ರ ಹುಡಿ ಕಟ್ಟಿಸ್ತಾರ. ಮಹಾತ್ಮ ಗಾಂಧೀಜಿಯವ್ರನ್ನ, ಮಹಾತ್ಮನ ಬಾಪೂಜಿಯನ್ನ ಕೊಂದಂತವನ್ನ ಇವ್ರು ಪೂಜೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ರ ಅಂತ ಮಾತಾಡ್ತಾರೆ ಇವರು. ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶದ ಮೇಲೆ ಇವ್ರ ಗೌರವ ಐತೇನ್ರಪ್ಪ? ನಾಥೋರಾಮ್ ಗೋಡ್ಸೆ ಬೇಕಾ? ಮಹಾತ್ಮ ಗಾಂಧೀಜಿಯವ್ರು ಬೇಕಾ? ಮಹಾತ್ಮ ಗಾಂಧೀಜಿಯವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಕ್ಕೆ ತಮ್ಮ ಜೀವನ ತ್ಯಾಗ ಮಾಡಿದ್ರು. ಸರ್ವಸ್ವತ ಎಲ್ಲ ಹೆಂಡತಿ ಬಿಟ್ರು, ಮಕ್ಕಳು ಬಿಟ್ರು, ಮನಿ ಬಿಟ್ರು, ಎಲ್ಲ ಬಿಟ್ಟು ತುಂಡು ಬಟ್ಟಿ ಮೇಲೆ ಅಡ್ಡಾಡಿದ್ರು ಪಾಪ. ಇವರು ಆ ನಾಥೋರಾಮ್ ಗೋಡ್ಸೆ RSS ಸಂಘಟನೆಗಿದ್ದಾವ. ಏನು ರಾಷ್ಟ್ರೀಯ ಏನ್ರಿ ಅದು? ಸ್ವಯಂ ಸೇವಕ ಸಂಘ ಅಂತ ಸುಡುಗಾಡ. ಎಲ್ಲೈತಪ್ಪ ಸಂಘ ನಿಮ್ಮದು? ಗಣ ಮಕ್ಕಳ ಒಂದ್ ನಾಯಿ ಮರಿಯನ್ನು ಸತ್ತವನು ದೇಶಕ್ಕೆ. ನೀವು ಯಾವಾಗ ಹುಟ್ಟುಕೊಂಡ್ರಿ ಈ ದೇಶದಾಗ ನಮ್ಗೆ ಗೊತ್ತೈತಿ. ನೀವು ಬಹಳ ಕಿಶಾಕ್ ಹೋಗ್ಬೇಡ್ರಿ, ನಮ್ಗೆಲ್ಲ ಗೊತ್ತದ. ನಾವು ಬೇಕಂತ ಮಾಡೀವಿ, ನಿಮ್ಗೆ ಉತ್ತರ ಕೊಡಕ ಮಾಡೀವಿ ಈ ಕಾರ್ಯಕ್ರಮ.
ಇದು ಭಾರತೀಯರ ಕಾರ್ಯಕ್ರಮ, ಭಾರತ ದೇಶದ ಕಾರ್ಯಕ್ರಮ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತು ಪವಿತ್ರವಾದ ಕಾರ್ಯಕ್ರಮ ನೋಡಿದ್ರೆ ಅವರ ಪ್ರಾರ್ಥನೆ ಪ್ರಾರಂಭ ಆಯಿತು. ಇವತ್ತು ಆಕಾಶದಿಂದ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದ ವೇದಿಕೆನೇ ಇವತ್ತು. ನೋಡಿದ್ರಿ ಎಷ್ಟು ಜನ ನಮ್ಮ ಹಿಂದೂ ಧರ್ಮದವರು, ನಮ್ಮ ಇಸ್ಲಾಂ ಧರ್ಮದವರು, ಬೌದ್ಧ ಧರ್ಮದವರು, ನಮ್ಮ ಜೈನ ಧರ್ಮ, ಇವೆಲ್ಲ ಧರ್ಮಗಳು ನಮ್ಮ ದೇಶದಲ್ಲಿ ಅದಾವ. ಅವತ್ತೇನು ಮಹಾತ್ಮ ಗಾಂಧೀಜಿಯವ್ರಿಗೆ ಗೊತ್ತಿರಲಿಲ್ಲ ಈ ದೇಶದ ಪರಿಸ್ಥಿತಿಯನ್ನು. ಅದಕ್ಕೆ ಅವರು ಹಾಗಾದ್ರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ಅವ್ರು ಕಂಡಂತ ರಾಮನ ಬೇರೆ, ಇವ್ರು ಕಾಣಂತ ರಾಮನ ಬೇರೆ. ಇವರು ಗೋಡ್ಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆಯಲ್ಲಿ ಐತಿ, ಅಣ್ಣ ಬಸವಣ್ಣನವರ ಚಿಂತನೆ ಐತಿ. ಅಲ್ಲಿ ಸಂವಿಧಾನದೊಳಗೆ ಒಂದೇ ಇಟ್ಕೊಂಡಿಲ್ಲ ಅವರು. ಈ ಭೂಮಿ ಮೇಲೆ, ಪವಿತ್ರವಾದ ಭೂಮಿ ಮೇಲೆ ಏನು ನಡೆದಾಡಿ ಭೂಮಿಯನ್ನು ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನ ಬರೀಲಾಗಿದೆ ಬಂಧುಗಳೇ. ಭಾರತದ ಸಂವಿಧಾನವನ್ನು ಬರೀಲಾಗಿದೆ. ಪ್ರಜಾಪ್ರಭುತ್ವ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗೆ ಇಂದ ಅಂತ ಮಾಡಿದ್ದಾರೆ. ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಅಂತೇಳಿ. ಎಂಥ ಪವಿತ್ರವಾದ ಸಂವಿಧಾನ. ಈ ಸಂವಿಧಾನ ಎಲ್ಲಿ ಜಗತ್ತಿನ ಹುಡುಕ್ರಿ, ಎಲ್ಲಿ ಬೇರೆ ದೇಶದಾಗ ಸಿಗುತ್ತೆ ನೋಡುವವ್ರಿ. ಎರಡು ಧರ್ಮದವ ಎಲ್ಲ ಕಡೆ. ನಮ್ಮದ ಇಲ್ಲಿ ವಿಶೇಷವಾದ ಎಲ್ಲ ಧರ್ಮ. ಎಷ್ಟು ದೇವ್ರದವಪ್ಪ, ಎಷ್ಟು ಭಾಷೆ ಅದವಪ್ಪ. ಏನು ಇವತ್ತ ನರೇಂದ್ರ ಮೋದಿ ಈ ಭಾಷೆನ ಇವಾಗ ಹುಟ್ಟಿಸಿದ್ದಾನೆ, ಇವಾಗ ಕೊನ್ನಿ ಈಗ ಹುಟ್ಟ್ಯಾನ. ಮಹಾತ್ಮ ಗಾಂಧೀಜಿಯವರಿಗೆ ಮಾತಾಡ್ತಾನ, ಸಂವಿಧಾನ ಬದಲಿ ಮಾಡ್ತಾರಂತೆ. ಬಿಟ್ಬಿಡ್ತೀವಿ ನಾವು ಕಾಂಗ್ರೆಸ್ನವರು. ಈ ದೇಶದ ಕಾಂಗ್ರೆಸ್ನವ್ರು ಜೀವಂತ ಇರೋವರೆಗೂ ನಿಮ್ಮ ಪ್ರಾಣವೇ ನಾವು ಯಾವುದು ಬದಲಿ ಮಾಡಕ್ ಬಿಡೋದು. ನಮ್ಮ ಮಕ್ಕಳ ಬಿಡಂಗಿಲ್ಲ ನಾವು ಬಿಡ್ತೀವಿ ಅಂತ ತಿಳ್ಕೊಂಡು. ಅದ್ರಾಗ ನನ್ನ ಉಸಿರು ಇರೋವರೆಗೆ ಈ ಹುಡುಗನ ತಾಲೂಕಿನಾಗ ನೀವು ಎಟ್ಟ ಬಿಜೆಪಿಯವರು ಚಡ್ಡಿಗಳು ಹಾರಾಡಿದ್ರು ಇಲ್ಲಿ ಆಟ ನಡೆಗಿಲ್ಲ ನಿಮ್ದು. ಅವ ಗೌಡ ಅಂತ, ನಾವು ಗೌಡ ಅಂತ ಇದ ವೇದಿಕೆ ಮೇಲೆ ಮಾತಾಡೋಗ್ಯಾನ. ಅವ ಮಗ ಎತ್ನಾಳ ಬೇರೆ ಊರು ನಿಮ್ಮೂರಾಗಿದ್ದಿಲ್ಲ ಗೌಡ. ನನಗೇನ್ಲಿ ಎತ್ತಾಳ, ನನ್ನ ಊರಿಗೆ ಕರ ಕಟ್ಟ ಗೋತ ನೀನು. ಇಲ್ಲ ಗೌಡ ಹೋಗಿ ಬಹಳ ಹಚ್ಚರು ಅಂತ ಏನಿಲ್ಲಂತ ನೇಸ್ ಬಂದಿ ನೋಡಿಲ್ಲ. ನಾನು ಮಗನ ಎಲ್ಲ ನೋಡೇ ಬಂದು ನಿಂತೀನಿ ಇಲ್ಲಿ. ಬಾ ತಾಕತ್ತು ದಮ್ಮಿದ್ರೆ ಯಾರು ನೀವು ಐತ್ ಭಾರತೀಯ ಜನತಾ ಪಕ್ಷದವ್ರು ನೋಡಾಕ. ದೇಶ ಹೊಡಿತೀರಿ, ರಾಜ್ಯ ಹೊಡಿತೀರಿ. ಪಾಪ ದೇಶಕ್ಕಾಗಿ, ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನೇ ಒತ್ತಿ ಇಟ್ಟ ಪುಣ್ಯಾತ್ಮ ಟಿಪ್ಪು ಸುಲ್ತಾನ್ ಅವರು. ಮಕ್ಕಳನ್ನೇ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹೋರಾಟ ಮಾಡಿದಂತ ಪುಣ್ಯಾತ್ಮ ಮಹಾವೀರ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಬೈತಿ. ಏನ್ ಮಾತಾಡ್ತೀವೋ ಮಿಸ್ಟರ್, ನೀನ್ ಅರಬಿನ ಬೀಸ್ತಾರ ಸ್ವಲ್ಪ ದಿವಸ ತಡಿ. ಬಂದೈತಿ ನಿಂದ ಕಾಲ. ಮಾತಾಡಕತ್ತಿಲ್ಲ ತುಂಬಿ, ನಿಂದ ತುಂಬಿದಲ್ಲೇ ಮಾತಾಡಕತ್ತಿ. ನೀ ತಿಳ್ಕೊಂಡ್ವಿ ನನ್ನಂತವ್ರನ್ನ, ನನ್ನ ಮೈಯಲ್ಲ ಒಂದು ನನ್ನ ದೂರ ಸದ್ಯ ಅಡ್ಸಕ್ಕಾಗಲ್ಲ. ಹೋಗ ಗೌಡ ಕಿಸ್ಕೋ ಹೋಗಿ. ನೀನು ಗೌಡ್ಕಿ ನೀನು ಮನೆಯಾಗಿಟ್ಕೋ. ನನಗೇನು ಹೇಳ್ತೀವಿ ಗೌಡ್ಕಿ ಇದ ಹೇಳಿಕೆ ಮೇಲೆ ಮಾತಾಡೋಗಿ ಅದು ಅನ್ಸ್ಕೊಂಡು ಓಡಿ ಬಂದ. ನಮ್ಮ ಹೆಣ್ಮಕ್ಳು ಮಾತಾಡಿದ್ರು, ನಮ್ಮ ಸೊಲ್ಲಾಪುರ ಬಾಯಿ ಎಲ್ಲರೂ ಬೆನ್ನ ಹತ್ತಿದ್ರು. ಆಕಿಗೆ ಅರ್ವಿ ಬಿಚ್ಚಾಕಿಲ್ಲೇ ಅರ್ವಿ ಬಿಚ್ಚಾಕ ಬೆನ್ನ ಹತ್ತಿದ್ರು. ಅವಾಗಿಲ್ಲಿ ಓಡಿಗೆ ಹಿಂಗ ಮತ್ತೆ ಇಲ್ಲಿ ಬಂದು ಬಾಯಿ ಮಾತಾಡಕ್ ಗಂಟಲು ನಿಂದ್ರು ಹೋಲ್ದು ಮಾತಾಡಕ. ನೋಡ್ತೀವಿ ನಾನು ಗೌಡ ಅದೀನಿ ಅಂತ. ಗೌಡ್ಕಿ ಇಟ್ಕೋ, ಗೌಡ್ಕಿ ಮನೆಯಾಗ. ಏನು ಶ್ರೀಮಂತಿಗಿದ್ರೆ ನೀನು ಮನೆಯಾಗ ಇಟ್ಕೋ. ಈ ಶ್ರೀಮಂತಿಗೆ ಗುಂಡಾಗಿರಿ, ದಾದಾಗಿರ್ರಿ ನೈಚನಂಗೆ ಇಲ್ಲಿ ನಡೆಯಂಗಿಲ್ಲ. ನಮ್ಮ ಮುಂದೆ ಯಾವ ಇಲ್ಲಿ ನೋಡಿ, ಇಲ್ಲೊಬ್ಬ ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋಕ್ಕೆ ನನಗೆ ಅಡ್ಡಿಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು. ನಾವು ರಸ್ತಾದಾಗ ಮಾಡಿದ ಮಕ್ಕಳು ನಾವು ಭಾರತೀಯರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸಿರಿಗೆತ್ತರೆ ಜಯ ನಿಮ್ಮದು ಅಂತ ಹೇಳ್ಯಾರ. ಆ ತತ್ವ ಆದರ್ಶವನ್ನು ನಾನು ಪಾಲನೆ ಮಾಡಿ ಹೋಗುವಂತ ಮಗ ನಾನೇನು ಪಕ್ಕಾ ಭಾರತೀಯ ಇದೀನಿ. ಏನು
ನಾನು ಏನಿದ್ದೋ ಏನೋ ಗೊತ್ತಿಲ್ಲ, ಲಿಂಗ ಕಟ್ಕೊಂಡ ಮೇಲೆ ಲಿಂಗಾಯತ ಆಗೀನಿ, ಲಿಂಗಾಯತ ಧರ್ಮ ಪಾಲನೆ ಮಾಡಾಕತ್ತೀನಿ. ಯಾರಿಗೆ ಗೊತ್ತಿತ್ರಿ? ಬೆಡದೂರು ಸಾಹೇಬ್ರ. ಬಸವನ ಲಿಂಗ ಕಟ್ಟಾನ, ಲಿಂಗಾಯತ ಧರ್ಮದಾಗ ಹುಟ್ಟೀನಿ. ನಾ ಏನು ಜಾತಿಗೆ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿನ? ಯಾವ್ದಾರು ಜಾತಿಯಾಗ ಹುಟ್ಟಬೇಕಂತ ಏನು ಹೇಳಿದ್ದೇನೆ ನಾನು ನಮ್ಮಪ್ಪ ನಮ್ಮವ್ವ? ಹೇಳಿದ್ದೆನಪ್ಪ? ಇವ್ರ ಮಕ್ಕಳು ಮಾತಾಡ್ತಾರೆ, ಒಬ್ಬೊಬ್ರು ಜಾತಿ ಐತಿ, ಟಿಪ್ಪು ಸುಲ್ತಾನ್ ಎತ್ತಿ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಎದಕ್ಕೋ ಮಾತಾಡ್ತೀರಿ? ಈ ದೇಶ ಬೇಡಾಗಿತ್ತ ಬಿಟ್ಟು ಹೋರತ್ತಾಗ ಹಾಳಾಗಿ. ನಾ ಹೇಳ್ಬಿಟ್ಟಿಲ್ಲ, ನೀವು ಬ್ರಿಟಿಷರು, ನೀವು ಈ ದೇಶ ಭಾರತ ದೇಶ. ಈ ದೇಶದಾಗ ನೀವೇನದಿರಲ್ಲ, ನೀವು ಬ್ರಿಟಿಷರೇ. ನೀವೆಂದೂ ಭಾರತೀಯರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂವಿಧಾನ ತೆಗಿತೀವಿ. ಇತಿಹಾಸದ ಬಗ್ಗೆ ಒಂದು ದಿವಸ ಮಾತಾಡೋದು, ಮಹಾತ್ಮರ ಬಗ್ಗೆ ಗೌರವ ಇರೋದು, ಒಂದು ಕಾರ್ಯಕ್ರಮ ಮಾಡ್ತಾರ. ಯಾವ್ದಾರ ದೇಶದ ಸ್ವಾತಂತ್ರ್ಯದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸ್ರಿ. ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡುವುದು ನೀವು. ಒಂದು ದಿವಸ ಮಾಡ್ರಿ, ನೋಡ್ರಪ್ಪ ಇವ್ರು ಯಾರ ನೋಡ್ರಿ. ನನಗೆ ಬಹಳ ಸಂತೋಷ ಏನಾಗೈತೆ ಅಂದ್ರೆ, ಇಳಕಲ್ ಜನತೆ, ನಮ್ಮ ಬಡ ನೇಕಾರ, ಕೂಲಿ ಕಾರ್ಮಿಕರು, ಎಲ್ಲ ಜಾತಿ ಜನಾಂಗ ಇರುವಂತ, ಸರ್ವ ಜನಾಂಗ ಶಾಂತಿ ಇರುವಂತ ಶಾಂತಿಯ ತೋಟ ಯಾವ್ದಾಗೈತೆ ಅಂದ್ರೆ ಇಳಕಲ್ ಆಗೈತಲ್ಲ. ನನಗೆ ನಿಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಯಾವುದೂ ದಯವಿಟ್ಟು ಬಂಧುಗಳೇ ಯಾರ ಮಾತಿಗೂ ಕೂಡ ನೀವು ಕಿವಿ ಕೊಡಬಾರ್ದು. ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಇದು. ಏನು ನಮ್ಮ ಭಾಷಣ ಮಾಡೋದು ತಿಂಡಿ ಅಲ್ಲ. ಮೈಕ್ 100 ಸಿಗ್ತಾವ ನಮಗೆ, ಮೈಕ್ 100 ಸಿಗ್ತಾವ ಮಾತಾಡಕ್ಕೆ. ಅವ್ರಿಗೆ ಗೋಡ್ಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತರುವಂಥ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆಯಲ್ಲಿ ಐತಿ, ಅಣ್ಣ ಬಸವಣ್ಣನವರ ಚಿಂತನೆ ಐತಿ ಅಲ್ಲಿ ಸಂವಿಧಾನದೊಳಗೆ. ಒಂದೇ ಇಟ್ಕೊಂಡಿಲ್ಲ ಅವರು. ಈ ಭೂಮಿ ಮೇಲೆ, ಪವಿತ್ರವಾದ ಭೂಮಿ ಮೇಲೆ ಏನೋ ನಡೆದಾಡಿ ಭೂಮಿಯನ್ನು ಪವಿತ್ರಗೊಳಿಸಿದಂಥ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನು ಬರೀಲಾಗಿದೆ ಬಂಧುಗಳೇ. ಭಾರತದ ಸಂವಿಧಾನವನ್ನು ಬರೀಲಾಗಿದೆ. ಪ್ರಜಾಪ್ರಭುತ್ವ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗೆ ಇಂದ ಅಂತ ಮಾಡಿದ್ದಾರೆ. ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಅಂತೇಳಿ. ಎಂಥ ಪವಿತ್ರವಾದ ಸಂವಿಧಾನ. ಈ ಸಂವಿಧಾನ ಎಲ್ಲಿ ಜಗತ್ತಿನ ಹುಡುಕ್ರಿ, ಎಲ್ಲಿ ಬೇರೆ ದೇಶದಾಗ ಸಿಗುತ್ತೆ ನೋಡುವವ್ರಿ. ಎರಡೇ ಧರ್ಮದವ ಎಲ್ಲ ಕಡೆ. ನಮ್ಮದ ಇಲ್ಲಿ ವಿಶೇಷವಾದ ಎಲ್ಲ ಧರ್ಮ. ಎಷ್ಟು ದೇವ್ರದವಪ್ಪ, ಎಷ್ಟು ಭಾಷೆ ಅದವಪ್ಪ. ಏನು ಇವತ್ತು ನರೇಂದ್ರ ಮೋದಿ ಈ ಭಾಷೆನ ಇವಾಗ ಹುಟ್ಟಿಸಿದ್ದಾನೆ, ಇವಾಗ ಕೊನ್ನಿ ಈಗ ಹುಟ್ಟ್ಯಾನ. ಮಹಾತ್ಮ ಗಾಂಧೀಜಿಯವರಿಗೆ ಮಾತಾಡ್ತಾನ, ಸಂವಿಧಾನ ಬದಲಿ ಮಾಡ್ತಾರಂತೆ. ಬಿಟ್ಟು ಬಿಡ್ತೀವಿ ನಾವು ಕಾಂಗ್ರೆಸ್ನವರು. ಈ ದೇಶ ಕಾಂಗ್ರೆಸ್ನವ್ರು ಜೀವಂತ ಇರೋವರೆಗೂ ನಿಮ್ಮ ಪ್ರಾಣವೂ ನಾವು ಯಾವುದು ಬದಲಿ ಮಾಡಕ್ ಬಿಡೋದು. ನಮ್ಮ ಮಕ್ಕಳ ಬಿಡಂಗಿಲ್ಲ ನಾವು ಬಿಡ್ತೀವಿ ಅಂತ ತಿಳ್ಕೊಂಡು. ಅದ್ರಾಗ ನನ್ನ ಉಸಿರು ಇರೋವರೆಗೆ ಈ ಹುಡುಗನ ತಾಲೂಕಿನಾಗ ನೀವು ಎಟ್ಟ ಬಿಜೆಪಿಯವರು ಚಡ್ಡಿಗಳು ಹಾರಾಡಿದ್ರು ಇಲ್ಲಿ ಆಟ ನಡೆಗಿಲ್ಲ ನಿಮ್ದು. ಅವ ಗೌಡ ಅಂತ, ನಾವು ಗೌಡ ಅಂತ ಇದ ವೇದಿಕೆ ಮೇಲೆ ಮಾತಾಡೋಗ್ಯಾನ. ಅವ ಮಗ ಎತ್ನಾಳ ಬೇರೆ ಊರು ನಿಮ್ಮೂರಾಗಿದ್ದಿಲ್ಲ ಗೌಡ. ನನಗೇನ್ಲಿ ಎತ್ತಾಳ, ನನ್ನ ಊರಿಗೆ ಕರ ಕಟ್ಟ ಗೋತ ನೀನು. ಇಲ್ಲ ಗೌಡ ಹೋಗಿ ಬಹಳ ಹಚ್ಚು ಅಂತ ಏನಿಲ್ಲಂತ ನೇಸ್ ಬಂದಿ ನೋಡಿಲ್ಲ ನಾನು ಮಗನ ಎಲ್ಲ ನೋಡೇ ಬಂದು ನಿಂತೀನಿ ಇಲ್ಲಿ. ಬಾ ತಾಕತ್ತು ದಮ್ಮಿದ್ರೆ ಯಾರು ನಿಮ್ದು ಐತ್ ಭಾರತೀಯ ಜನತಾ ಪಕ್ಷದವ್ರು ನೋಡಾಕ. ದೇಶ ಹೊಡಿತೀರಿ, ರಾಜ್ಯ ಹೊಡಿತೀರಿ. ಪಾಪ ದೇಶಕ್ಕಾಗಿ, ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನೇ ಒತ್ತಿ ಇಟ್ಟ ಪುಣ್ಯಾತ್ಮ ಟಿಪ್ಪು ಸುಲ್ತಾನ್ ಅವರು. ಮಕ್ಕಳನ್ನೇ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಂತ, ಹೋರಾಟ ಮಾಡಿ ಮಾಡಿದಂತ ಪುಣ್ಯಾತ್ಮ ಮಹಾವೀರ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಬೈತಿ. ಏನ್ ಮಾತಾಡ್ತೀವೋ ಮಿಸ್ಟರ್, ನೀನ್ ಅರಬಿನ ಬೀಸ್ತಾರ ಸ್ವಲ್ಪ ದಿವಸ ತಡಿ. ಬಂದೈತಿ ನಿಂದ ಕಾಲ. ಮಾತಾಡಕತ್ತಿಲ್ಲ ತುಂಬಿ, ನಿಂದ ತುಂಬಿನಲ್ಲೇ ಮಾತಾಡಕತ್ತಿ. ನೀ ತಿಳ್ಕೊಂಡ್ವಿ ನನ್ನಂತವ್ರನ್ನ, ನನ್ನ ಮೈಯಲ್ಲ ಒಂದು ನನ್ನ ದೂರ ಸತಿ ಅಡ್ಸಕ್ಕಾಗಲ್ಲ. ಹೋಗ ಗೌಡ ಕಿಸ್ಕೋ ಹೋಗಿ. ನೀನು ಗೌಡ್ಕಿ ನೀನು ಮನೆಯಾಗಿಟ್ಕೋ. ನನಗೇನು ಹೇಳ್ತೀವಿ ಗೌಡ್ಕಿ ಇದ ಹೇಳಿಕೆ ಮೇಲೆ ಮಾತಾಡೋಗಿ. ಅದು ಅನ್ಸ್ಕೊಂಡು ಓಡಿ ಬಂದ. ನಮ್ಮ ಹೆಣ್ಮಕ್ಳು ಮಾತಾಡಿದ್ರು, ನಮ್ಮ ಸೊಲ್ಲಾಪುರ ಬಾಯಿ ಎಲ್ಲರೂ ಬೆನ್ನ ಹತ್ತಿದ್ರು. ಆಕಿಗೆ ಅರ್ವಿ ಬಿಚ್ಚಾಕಿಲ್ಲೇ ಅರ್ವಿ ಬಿಚ್ಚಾಕ ಬೆನ್ನ ಹತ್ತಿದ್ರು. ಅವಾಗಿಲ್ಲಿ ಓಡಿಗೆ ಹಿಂಗ ಮತ್ತೆ ಇಲ್ಲಿ ಬಂದು ಬಾಯಿ ಮಾತಾಡಕ್ ಗಂಟಲು ನಿಂದ್ರು ಹೋಗ್ದು ಮಾತಾಡಕ. ನೋಡ್ತೀವಿ ನೋಡು ಗೌಡದೀನಿ ಅಂತ. ಗೌಡ್ಕಿ ಇಟ್ಕೋ, ಗೌಡ್ಕಿ ಮನೆಯಾಗ ಏನು ಶ್ರೀಮಂತಿಗಿದ್ರೆ ನಿನ್ನ ಮನೆಯಾಗ ಇಟ್ಕೋ.
ಈ ಶ್ರೀಮಂತಿಗೆ ಗುಂಡಾಗಿರಿ ದಾದಾಗಿರಿ ನೈ ಚೆನ್ನಂಗೆ ಇಲ್ಲಿ ನಡೆಯಂಗಿಲ್ಲ ನಮ್ಮ ಮುಂದೆ ಯಾವು. ಇಲ್ಲಿ ನೋಡಿ ಇಲ್ಲೊಬ್ಬ ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋಕ್ಕೆ ನನಗೆ ಅಡ್ಡಿಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು. ನಾವು ರಸ್ತಾದಾಗ ಮಾಡಿದ ಮಕ್ಕಳು ನಾವು ಭಾರತೀಯರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸಿಡಿದೆತ್ತರೆ ಜಯ ನಿಮ್ಮದು ಅಂತ ಹೇಳ್ಯಾರ. ಆ ತತ್ವ ಆದರ್ಶವನ್ನು ನಾನು ಪಾಲನೆ ಮಾಡಿ ಹೋಗುವಂತ ಮಗ ನಾನೇನು ಪಕ್ಕಾ ಭಾರತೀಯ ಇದೀನಿ. ಏನು ನಾನು ಏನಿದ್ದೋ ಏನೋ ಗೊತ್ತಿಲ್ಲ, ಲಿಂಗ ಕಟ್ಕೊಂಡ ಮೇಲೆ ಲಿಂಗಾಯತ ಆಗೀನಿ, ಲಿಂಗಾಯತ ಧರ್ಮ ಪಾಲನೆ ಮಾಡಾಕತ್ತೀನಿ. ಯಾರಿಗೆ ಗೊತ್ತಿತ್ರಿ? ಬೆಡದೂರು ಸಾಹೇಬ್ರ. ಬಸವನ ಲಿಂಗ ಕಟ್ಟಾನ, ಲಿಂಗಾಯತ ಧರ್ಮದಾಗ ಹುಟ್ಟೀನಿ. ನಾ ಏನು ಜಾತಿಗೆ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿನ? ಯಾವ್ದಾರು ಜಾತಿಯಾಗ ಹುಟ್ಟಬೇಕಂತ ಏನು ಹೇಳಿದ್ದೇನೆ ನಾನು ನಮ್ಮಪ್ಪ ನಮ್ಮವ್ವ ಹೇಳಿದ್ದೇನಪ್ಪ. ಇವ್ರ ಮಕ್ಕಳು ಮಾತಾಡ್ತಾರೆ, ಒಬ್ಬೊಬ್ರು ಜಾತಿ ಐತಿ, ಟಿಪ್ಪು ಸುಲ್ತಾನ್ ಐತಿ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಎದಕ್ಕೋ ಮಾತಾಡ್ತೀರಿ? ಈ ದೇಶ ಬೇಡಾಗಿತ್ತಾರೆ ಬಿಟ್ಟು ಹೋರತ್ತಾಗ ಹಾಳಾಗಿ. ನಾ ಹೇಳ್ಬಿಟ್ಟಿಲ್ಲ, ನೀವು ಬ್ರಿಟಿಷರು, ನೀವು ಈ ದೇಶ ಭಾರತ ದೇಶ. ಈ ದೇಶದಾಗ ನೀವೇನದಿರಲ್ಲ, ನೀವು ಬ್ರಿಟಿಷರೇ. ನೀವೆಂದೂ ಭಾರತೀಯರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂವಿಧಾನ ತೆಗಿತೀವಿ. ಇತಿಹಾಸದ ಬಗ್ಗೆ ಒಂದು ದಿವಸ ಮಾತಾಡೋದು, ಮಹಾತ್ಮರ ಬಗ್ಗೆ ಗೌರವ ಇರೋದು, ಒಂದು ಕಾರ್ಯಕ್ರಮ ಮಾಡ್ತಾರ. ಯಾವ್ದಾರ ದೇಶದ ಸ್ವಾತಂತ್ರ್ಯದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸ್ರಿ. ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡುವುದಿಲ್ಲ ಇವರು. ಒಂದು ದಿವಸ ಮಾಡ್ರಿ ನೋಡ್ರಪ್ಪ, ಇವ್ರು ಯಾರ ನೋಡ್ರಿ. ನನಗೆ ಬಹಳ ಸಂತೋಷ ಏನಾಗೈತೆ ಅಂದ್ರೆ, ಇಳಕಲ್ ಜನತೆ, ನಮ್ಮ ಬಡ ನೇಕಾರ, ಕೂಲಿ ಕಾರ್ಮಿಕರು, ಎಲ್ಲ ಜಾತಿ ಜನಾಂಗ ಇರುವಂತ, ಸರ್ವ ಜನಾಂಗ ಶಾಂತಿ ಇರುವಂತ ಶಾಂತಿಯ ತೋಟ ಯಾವ್ದಾಗೈತೆ ಅಂದ್ರೆ ಇಳಕಲ್ ಆಗೈತಲ್ಲ. ನನಗೆ ನಿಮಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಯಾವುದೂ ದಯವಿಟ್ಟು ಬಂಧುಗಳೇ ಯಾರ ಮಾತಿಗೂ ಕೂಡ ನೀವು ಕಿವಿ ಕೊಡಬಾರ್ದು. ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಇದು. ಏನು ನಮಗೆ ಭಾಷಣ ಮಾಡೋದು ತಿಂಡಿ ಅಲ್ಲ. ಮೈಕ್ 100 ಸಿಗ್ತಾವ ನಮಗೆ, ಮೈಕ್ 100 ಸಿಗ್ತಾವ ಮಾತಾಡಕ್ಕೆ ಅವ್ರಿಗೆ.